ಆರ್ ಯು ರೆಡಿ ಟು ಟ್ರಾವೆಲ್? 10 ಬಾಕ್ಸ್ ಅಲ್ಲ 20 ಬಾಕ್ಸ್ ಆಗುತ್ತೆ ನಮ್ಮಲ್ಲಮ್ಮ. ಕ್ಯಾರೆಟ್, ಕರ್ಡ್ ರೈಸ್, ಕುಕುಂಬರ್, ಇದೇನಮ್ಮ ಫಿಗರ್ ರೈಸ್, ಲೆಮನ್ ರೈಸ್, ವಾವ್ ಸ್ಪೈಸಿ ಮ್ಯಾಂಗೋ. ಬನ್ನಿ ಇವಾಗ ಮ್ಯಾಂಗೋಗೆ ಏನೇನು ಮಸಾಲೆ ಹಾಕ್ತಾರೆ ನೋಡೋಣ. ಬಾಯಲ್ಲಿ ನೀರು. ಮ್ಯಾಂಗೋ ಸ್ಲೈಸ್. ಚಿಲ್ಲಿ ಅಚ್ಕಾರ ಪುಡಿ ರೀ. ಮೇಡಮ್ ಅವ್ರು ನೋಡಿ ಬೆಳಗ್ಗೆ ಎದ್ದು ಆಗ್ಲಿ ನಾನು ಮ್ಯಾಂಗೋ ತಿಂತೀನಿ ಅಂತ ಸ್ಟಾರ್ಟ್ ಮಾಡಿದ್ದಾರೆ. ಮಶ್ರೂಮ್ ಕಟ್, ಸ್ವಲ್ಪ ಎಣ್ಣೆ ಹಾಕ್ಬೇಕು. ನಮ್ಮಮ್ಮ ಎಣ್ಣೆ ಕ್ಯಾನ್ ಇಟ್ಕೊಂಡಿದ್ದಾರೆ ಅಂತ ಗಾಬರಿ ಬಿಡಬೇಡಿ, ಸ್ವಲ್ಪ ಎಣ್ಣೆ ಹಾಕ್ಬೇಕು. ಇವಾಗ ಸ್ವಲ್ಪ ಸಕ್ಕರೆಯನ್ನು ಬೆರೆಸಬೇಕು. ಆಹಾಹಾಹಾ, ಏನೇ ಹುಳಿದ್ರು ಸಾಕು ಸಾಕು ಸಾಕು. ಹುಳಿ ಪ್ಲಸ್ ಸಿಹಿ ಮಿಕ್ಸ್ಚರ್ ತುಂಬಾನೇ ಚೆನ್ನಾಗಿರುತ್ತೆ. ನೋಡಿ ಟ್ರಾವೆಲ್ ಮಾಡ್ಬೇಕಾದ್ರೆ ನಾವೆಲ್ಲ ತೊಗೊಂಡೋಗ್ತೀವಿ. ನನ್ನ ಮಗಳಿಗೆ ಕುಕ್ಕುಂಬರ್ ಕ್ಯಾರೆಟ್ ಯಾವಾಗಲೂ ನಾನು ತೊಗೊಂಡೋಗ್ತೀನಿ. ಇನ್ನೂ ಆ್ಯಪಲ್ಲಿ ಹೆಚ್ಕೊಂಡಿಲ್ಲ, ಹಂಗೆ ಇಟ್ಕೊಂಡಿದ್ದೀವಿ. ಎಷ್ಟು ಬಾಕ್ಸು ಅಂತ ಹೆಚ್ಕೊಂಡು ಇಟ್ಕೊಳ್ಳೋದು ದೇವ್ರೆ. ನೋಡಿ ಮೇಡಮ್ ಅವರು ನನಗೆ ಹಗ್ಗಿ ಮಾಡ್ತಾ ಇದ್ದಾರೆ. ಹಗ್ಗಿವೇ ಚೇರ್ ಹಿಡ್ಕೊಂಡು ನಿಂತವ್ರು ನೋಡಿ, ಚೇರ್ ಹಿಡ್ಕೊಂಡು. ರುಚಿಕ ರಾಶಿ ನೋಡೋಕೆ ಅಮ್ಮವ್ರು ಹೋಗ್ತಾ ಇದ್ದಾರೆ. ಸೊ ಇದನ್ನ ಹೆಂಗೆ ತಿಂತೀವಿ ನೋಡೋಣ ಬಾಸಾಳ್ ಟ್ರಾವೆಲ್ ಮಾಡ್ಬೇಕಾದ್ರೆ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನೆಕ್ಸ್ಟ್ ಡೇ ಊರಿಗೆ ಹೋಗೋಕೆ ಅಂತ ಹೇಳ್ಬಿಟ್ಟು ಪ್ಲಾನ್ ಇದ್ದರು ಟ್ರೈನಿಗೆ ಹೋಗಬೇಕು ಅಂತ. ಸೊ ಟ್ರೈನ್ ಮಿಸ್ ಆಯಿತು. ನೆಕ್ಸ್ಟ್ ಟ್ರೈನಿಗೆ ವೆಯ್ಟ್ ಮಾಡಿದ್ರೆ ನಾವು ಮಿಡ್ ನೈಟ್ ರೀಚ್ ಆಗ್ತೀವಿ ಅಂತ ಹೇಳ್ಬಿಟ್ಟು ಸಡನ್ ಎಲ್ಲ ಲಗೇಜ್ ತೊಗೊಂಡು ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಬಸ್ ಸ್ಟ್ಯಾಂಡಿಗೆ ಬಂದರೆ ಏನು ಮಾರಾಯ, ನಮ್ಮ ಸಿದ್ದರಾಮಯ್ಯನವ್ರು ಬಸ್ ಫ್ರೀ ಮಾಡಿ ನೋಡಿ ಇಲ್ಲಿ ಕತೆ ಆಗೋಗ್ಬಿಟ್ಟಿದೆ. ಸೊ ನಮ್ಮ ಬಸ್ ಇನ್ನೂ ಬಂದಿರಲಿಲ್ಲ. ಸೊ ದೇವ್ರ ದಯದಿಂದ ಆ ಟೈಮಿಗೆ ಒಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡಿದ್ವಿ. ಒಂದು ಬಸ್ ಇದೆ ಅಂತ ಹೇಳಿದ್ರು. ಗಾಡಿ ನಮ್ಮನ್ನೆಲ್ಲ ಹತ್ತಿಸ್ಬಿಟ್ಟು ಬಸ್ ಸ್ಟ್ಯಾಂಡ್ಗೆ. ನನ್ನ ಮಗಳು ಆ್ಯಸ್ ಯೂಶುವಲ್ ಒಂದು ಸ್ವಲ್ಪ ಹತ್ತಲು, ಅದಾದಮೇಲೆ ಸೇರಿ ಹೋದ್ಲು. ಅಮ್ಮಂಗೆ ಹಿಂದೆ ಸೀಟ್ ಸಿಕ್ಕಿತ್ತು. ಸೊ ಇದು ಹುಬ್ಳಿ ಮೈಸೂರು ಬಸ್ ಆಗಿತ್ತು. ನೋಡಿ ಹೋಗ್ತಾ ಸ್ಟಾಪ್ ಬರ್ತಾ ಜನ ತುಂಬಾ ರಶ್ ಆಗ್ತಾಯಿದ್ರು. ಸೊ ನಾವು ಹಾಗೇನೆ 2 ಸೀಟ್ಸಲ್ಲಿ ಕುತ್ಕೊಂಡು ಅವಳನ್ನ ಮಲ್ಕೊ ಅಂತ ಹೇಳ್ತಿದ್ದೆ. ಅವಳು ಮಲ್ಕೊತಾನೆ ಇರಲಿಲ್ಲ. ನೆಕ್ಸ್ಟು ಇನ್ನೇನು ಕಡೂರು ರೀಚ್ ಆಗ್ತಾ ಇದ್ವಿ ಅನ್ನೋ ಹಾಗೆ ಮಳೆ ಸ್ಟಾರ್ಟ್ ಆಯಿತು. ಕಡೂರಲ್ಲಿ ಸ್ವಲ್ಪ ಮಳೆ ಇತ್ತು, ಅದಕ್ಕಿಂತ ಮುಂದೆ ಒಂದು ಸ್ವಲ್ಪ ಮಳೆ ಇತ್ತು ಅಷ್ಟೇ. ಅದಾದಮೇಲೆ ಏನು ನಮ್ಗೆ ಅಷ್ಟು ಮಳೆ ಸಿಗಲಿಲ್ಲ, ಮಳೆ ಆಗಲಿಲ್ಲ. ಸೊ ಅವಳು ಮಳೆ ನೀರು ಬರ್ತಾಯಿದೆ ಅಂತೆಲ್ಲ ಆಟ ಆಡಿಕೊಂಡು ನೋಡಿಕೊಂಡು ಜರ್ನಿನ ಹೇಗೆ ಹೋಗ್ತಾ ಇದೆ ಜರ್ನಿ ಅಂತಲೇ ಗೊತ್ತಾಗ್ತಿಲ್ಲ. ಬಟ್ ಬಸ್ಸಲ್ಲಿ ಕುತ್ಕೊಳ್ಳೋದು ತುಂಬಾ ಕಷ್ಟ ನನಗೆ. ಆ್ಯಕ್ಚುಲಿ ಹೈಟ್ ಇರೋದ್ರಿಂದ ತುಂಬಾ ಕಾಲು ಪೇಯ್ನ್ ಬರುತ್ತೆ. ಸೊ ಅಷ್ಟೇ. ಮತ್ತು ಲಗೇಜು ಸಹ ಅಷ್ಟು ನಾವು ಕಂಫರ್ಟಬಲಾಗಿ ಟ್ರೈನಲ್ಲಿ ಇಟ್ಕೊಳ್ಳೋ ಥರ ಇಟ್ಕೊಳ್ಳೋಕ್ಕಾಗಲ್ಲ. ಸೊ ನನ್ನ ಮಗಳಿಗೆ ಜಾಕ್ ಫ್ರೂಟ್ ಇಷ್ಟ ಅಂತ ಅಲ್ಲಿ ರೈಲ್ವೆ ಗೇಟ್ ಹಾಕಿದಾಗ ಜಾಕ್ ಫ್ರೂಟ್ ತೊಗೊಂಡ್ವಿ. ನಾವೊಂದು ಮಿನಿ ಮನೆಯೇ ಮಾಡ್ಕೊಂಬಿಟ್ಟಿದ್ವಿ ಬಸ್ನ. ನೋಡ್ತಾ ಇದ್ದೀರಾ, ಟವಲ್ಲು, ನ್ಯಾಪ್ಕಿನ್ಸು ಮತ್ತು ಅವಳು ಟಾಯ್ ಗೊಂಬೆ ಎಲ್ಲ ಆಟ ಆಡಿಕೊಂಡು ಕೊನೆಗೆ ಶಿವಮೊಗ್ಗ ಬಂದಿದ್ದೆ ಗೊತ್ತಾಗಲಿಲ್ಲ. ಸೊ 5:30 5:45 ಆಲ್ಮೋಸ್ಟ್ ಶಿವಮೊಗ್ಗ ರೀಚ್ ಆದ್ವಿ. ಸೊ ರೆಸ್ಟಿಗೆ ಅಂತ ಹೇಳ್ಬಿಟ್ಟು ಟೈಮ್ ಕೊಟ್ಟಿದ್ರು. ಸೊ ವಾಶ್ರೂಮ್ಗೆಲ್ಲ ಹೋಗಿ ಫ್ರೆಶ್ ಅಪ್ ಆಗಿ ಅವಳಿಗೆ ಸ್ವಲ್ಪ ಬೋಟಿ ಪೊಟ್ಯಾಟೊ ಚಿಪ್ಸ್ ಅನ್ನ ಅಂತ ಹೇಳ್ಬಿಟ್ಟು ಹೋದೆ. ನಮ್ಮ ಬಸ್ನ ಸೈಡಿಗೆ ಹಾಕ್ಬಿಟ್ಟಿದ್ರು, ಏಕೆಂದರೆ ಅವರು ಒಂದು ಹಾಫ್ ಆನ್ ಅವರ್ಗಿಂತ ಜಾಸ್ತಿನೇ ನಿಲ್ಲಿಸಿದ್ರು. ಸೊ ಅಲ್ಲಿ ಪ್ಲ್ಯಾಟ್ಫಾರ್ಮ್ಗೆ ಹಾಕಿದ್ರೆ ತುಂಬ ಜನ ರಶ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಇಲ್ಲೇ ಸೈಡಿಗೆ ಹಾಕಿ ಅವರು ಡ್ರೈವರ್ ಮತ್ತು ಕಂಡಕ್ಟರ್ಸ್ ಊಟಕ್ಕೆ ಹೋಗಿ ಒಂದು ಸಣ್ಣ ಬ್ರೇಕ್ ತೊಗೊಂಡಿದ್ರು. ನಾವು ರೀಚ್ ಶಿವಮೊಗ್ಗ. ಇಲ್ಲಿ 15 ಮಿನಿಟ್ಸ್ ಬ್ರೇಕ್ ಕೊಟ್ಟಿದ್ದಾರೆ. ನೋಡಮ್ಮ, ವಾಶ್ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಬೋಟಿ ಮತ್ತು ಪೊಟ್ಯಾಟೊ ಚಿಪ್ಸ್ ತೊಗೊಂಡ್ಬಂದಿದ್ವಿ. ಇಲ್ಲಿ ನೋಡಿ, ಮತ್ತು ಹೊರಗಡೆ ಹಾಕ್ಕೊಂಡಿದ್ದೆಲ್ಲ ಮಗನೇ, ಹಂಗೆ ಹಾಕ್ಕೊಂತಾರ. ಗುಡ್ ಹ್ಯಾಬಿಟ್ಸ್ ಅದು. ಬಿಟ್ಟು ಶಿವಪ್ಪ ಇಲ್ಲಿಂದ ಮತ್ತೆ ಇನ್ನೂ 3 to 4 hours ಜರ್ನಿ ಮಾಡಬೇಕು. ಜಾಣಿ ಶಿವಮೊಗ್ಗ ತನಕ ಬಸ್ ತುಂಬಾ ರಶ್ ಇತ್ತು. ಸೊ ನನಗೆ ಊಟ ಮಾಡೋಕ್ಕಾಗಿರಲಿಲ್ಲ. ಸೊ ಅದಾದಮೇಲೆ ನಾನು ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಚಿತ್ರಾನ್ನ ಮತ್ತು ಮಾವಿನಕಾಯಿ ತೊಗೊಂಡು ಕೂತ್ಕೊಂಡು, ನನ್ನ ಮಗಳು ಬರೀ ಮಾವಿನಕಾಯಿ ತಿಂತೀನಿ ಅಂತ ಹೇಳಿದ್ದು. ಅದಕ್ಕಿಂತ ಮುಂಚೆನೇ ಅವಳು ಕರ್ಡ್ ರೈಸ್ ಎಲ್ಲ ಊಟ ಮಾಡ್ಕೊಂಡಿದ್ಲು, ಅವಳು ಅಮ್ಮನೂ. ಸೊ ಶಿವಮೊಗ್ಗ ಬಿಟ್ಟ ತಕ್ಷಣ ಆಗಲೇ ಕತ್ಲಾಗಕ್ಕೆ ಸ್ಟಾರ್ಟ್ ಆಯಿತು. ಸೊ ಜರ್ನಿ ತುಂಬ ಸ್ವಲ್ಪ ಚಳಿ ಇತ್ತು, ಮಳೆ ಆಗಿದ್ದರಿಂದ. ನೆಕ್ಸ್ಟ್ ಹರಿಹರದಲ್ಲಿ ಒಂದು ಸ್ಟಾಪ್ ಕೊಟ್ಟರು. ಹರಿಹರ ಆದಮೇಲೆ ಮುಂದೆ ಮತ್ತೆ ಒಂದು 10 ಮಿನಿಟ್ಸ್ ಬ್ರೇಕ್ ಕೊಟ್ಟರು. ಅವಾಗ ನಮಗೆ ಗೊತ್ತಲ್ಲ, ಉತ್ತರ ಕರ್ನಾಟಕದವರು ಖಡಕ್ ಚಾಯ್ ಕುಟ್ಕೊಂಡು ಫೈನಲಿ ಶಿಗ್ಗಾಂವ್ ರೀಚ್ ಆದ್ವಿ. ಎಲ್ಲೋ ಒಂದು ಕಡೆ ಇಳಿಸೋರು ನಮ್ಮನ್ನ ಕಂಡಕ್ಟ್ರು. ಅಂದರೆ ಬಸ್ ಸ್ಟ್ಯಾಂಡ್ ಒಳಗಡೆ ಹೋಗಿಲ್ಲ, ಏಕೆಂದರೆ ನೈಟ್ 9:30 ಮೇಲೆ 10 ಗಂಟೆ 10:20 ಆಗೋಗಿತ್ತು ಆ್ಯಕ್ಚುಲಿ ನಾವು ರೀಚ್ ಆಗೋಷ್ಟೊತ್ತಿಗೆ. ಸೊ ನಮ್ಮ ಮಾಮಣ್ಣಿ ಬಂದು ಕಾಯ್ತಾ ಇದ್ರು ಆಲ್ರೆಡಿ. ನಮ್ಮ ಮಾಮನ ಕೊಟ್ಟಾಗ ಎಲ್ಲ ಲಗೇಜ್ ಎಲ್ಲ ಇಟ್ಕೊಂಡು ಊರ ಕಡೆ ಪಯಣ ಹೊಂಟ್ವಿ. ನೋಡ್ರಿ, ನಮ್ಮ ಊರು ನಮ್ಮ ಹೆಮ್ಮೆ ಅನ್ನೋ ಹಾಗೆ. ಸೊ ನಮ್ಮ ಊರಿಗೆ ಎಂಟ್ರ್ ಆಗ್ತಿದ್ದಂಗೆ ಏನೋ ಒಂಥರ ಖುಷಿ, ಹುಡುಕು ಎನರ್ಜಿ ಬಂದ್ಬಿಡುತ್ತೆ. ಸೊ ತುಂಬ ಖುಷಿ ಆಗ್ತಾಯಿತ್ತು. ಸೊ ಒಂದು 4 days ಇರೋಣ ಅಂತ ಹೋಗಿದ್ವಿ. ಮದುವೆ ಇತ್ತು, ಮಾವನ ಮಗಂದು ಮದುವೆ ಎಲ್ಲ ಅಟೆಂಡ್ ಮಾಡ್ಕೋಣ ಅಂತ ಹೇಳಿಬಿಟ್ಟು ನನ್ನ ಮಗಳು ನಿದ್ದೆನೇ ಮಾಡಲಿಲ್ಲ. 1.5 hour ನಿದ್ದೆ ಮಾಡಲಿಲ್ಲ. ಸೊ ಫೈನಲಿ ನಮ್ಮ ಮನೆಗೆ ಬಂದ್ವಿ. ನೋಡಿ, ನಮ್ಮ ಭೀಮ ಕಾಯ್ತಾ ಇದ್ದ ನಮಗೋಸ್ಕರ. ನಮ್ಮ ಹಿಂದೆನೇ ಬರ್ತಾ ಇದ್ದಾನೆ. ನೆಂದಿಲ್ಲ
ಅದೇ ನೆಂದಿನ ಮಳಿ ದೊಡ್ಡದಾಗಿಲ್ಲ. ಅಲ್ಲಿಂದ ವೆಲ್ಕಮ್ ಮಾಡಕ್ ಬಂದಿದ್ಯಾ ಮಗ್ನೆ? ಹಾ, ಅದಕ್ಕೆ ಹೇಳೋದು ಮತ್ತೆ ನಾಯಿಗೆ ನಿಯತ್ ಜಾಸ್ತಿ ಅಂತ. ಓಯ್ ಹಾಯ್, ಏನಾ ಹಂಗೆಲ್ಲ ಆಡ್ಬಾರ್ದು. ಅದೇ ತಿಂತೀಯ ನೋಡಲಿ, ಅವಳು ಎದ್ರಕೊಂತಾಳೆ, ನಮ್ ಚಾನಿ ಎದ್ರಕೊಂತಾವಳಾಗ್ಲೆ. ಚಪ್ಪಲ ಹಾಡತ್ತಿದ್ ನೋಡಿ ಪುಕ್ಲಿ ಎಲ್ಲ ಸರಿ. ಭೀಮನಮ್ಮ ಅವನು ನಮ್ಮನೆ ನಾಯ್ತಾನೆ, ಅವ್ನು ಏನಾರ ಮಾಡ್ತಾನ ನೋಡಲಿ. ನೋಡ್ ಮಮ್ಮಿ ಅವ್ರ ಕಾರು ತೆಂಗಂತಾಳೆ. ಸುಮ್ನಿರೋ, ನೀನಂಗ ಆಡ್ಬೇಡ, ಅವಳು ಎದ್ರಕೊಂತಾಳೆ. ಯಾರಿಲ್ಲ, ಎಲ್ಲ ಲಗ್ನಕ್ಕೆ ಹೋಗ್ಯಾರ್ರಿ. ಅಂಡ್ ಎಲ್ಲ ಹಾಸಿಗೆ ರೆಡಿ ಆಗಿದೆ ನೋಡಿ. ಟೈಮ್ ತೋರಿಸ್ತೀನಿ ನಿಮ್ಗೆ. ಮೈ ಗಾಡ್, ದಿಸ್ ಈಸ್ ಅನ್ಎಕ್ಸ್ಪೆಕ್ಟೆಡ್ ಬಸ್ ಜರ್ನಿ ಆಗೋಯ್ತು ನಮ್ದು. ಯಾರು ಇಲ್ಲ, ಅಜ್ಜಿ ಒಬ್ರೇ ಇದಾರೆ, ಎಲ್ಲ ಲಗ್ನಕ್ಕೆ ಹೋಗಿದ್ದಾರೆ. ಹೌದನಾ? ನೌ ವಿ ರೀಚ್ಡ್. ಬಾಯ್. ನಾಳೆ ಮದುವೆಗೆ ಹೋಗ್ಬೇಕು, ಸ್ಲೀಪ್ ಮಾಡಬೇಕು, ಸ್ವಲ್ಪ ರೆಸ್ಟ್ ಮಾಡಬೇಕು. ಮೀಟ್ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.